ಈ ಒಂದು ವಿಷಯದಲ್ಲಿ ಮಾತ್ರ ನಾನು ಅವರನ್ನ ಕ್ಷಮಿಸೋದಿಲ್ಲ. ಹೇಳ್ರಿ, ಹೊಡಿರಿ. ಏನ್ರೋ ರಾಜಾರಾಮ್ ಅವ್ರ ಮನೆಯವ್ರನ್ನ ನೀರಲ್ಲಿ ಮುಳುಗಿಸಿ ಸಾಯಿಸೋದಿಕ್ ನೋಡಿದ್ರಲ್ಲ? ತಪ್ಪಾಯ್ತು ಸರ್. ಹೌದು ಸರ್, ಗೊತ್ತಾಗ್ದೆ ತಪ್ಪು ಮಾಡ್ಬಿಡ್ತೀವಿ ಸರ್. ಇನ್ಯಾವತ್ತೂ ಈ ರೀತಿ ಮಾಡಲ್ಲ ಸರ್. ನೀವು ತಪ್ಪು ಮಾಡಿದ್ದೀರಾ ಅಂತ ಗೊತ್ತಿದೆ. ನೀವು ತಪ್ಪು ಮಾಡೋದಕ್ಕೆ ನಿಮ್ಗೆ ಕುಮ್ಮಕ್ ಕೊಟ್ಟಿದ್ ಯಾರು? ಏನಂದ್ರಿ ಸರ್? ನಿಮ್ ಹಿಂದೆ ಇರುವಂತ ಲೇಡಿ ಯಾರು? ಪ್ರತಿ ಹುಡುಗನ ಗೆಲುವಿನ ಹಿಂದೆ ಒಬ್ಳು ಹೆಣ್ಣಿರ್ತಾಳೆ ಅಂತ ಹೇಳ್ತಾರೆ. ಅವ್ರ ಬಗ್ಗೆನಾ ಸರ್ ನೀವು ಕೇಳ್ತಿರೋದು? ಅಯ್ಯೋ, ಆ ಥರ ಲೇಡೀಸ್ ಯಾರು ಇಲ್ಲ ಸರ್ ನಮ್ಮ ಜೀವನದಲ್ಲಿ. ನಿಜ ಹೇಳ್ಬೇಕು ಅಂದ್ರೆ ನಾವೇ ಲೇಡೀಸ್ ಅಂತ ಸುಳ್ಳು ಹೇಳಿದ್ವಿ ಸರ್. ಏನ್ರೋ ನನ್ನ ಮುಂದೆನೆ ನಿಮ್ಮ ಟ್ಯಾಲೆಂಟ್ ತೋರಿಸ್ತಾ ಇದ್ದೀರಾ? ನಿಮ್ಮ ಬೆನ್ನ ಹಿಂದೆ ಇದ್ದು ಆ ಮರ್ಡರ್ ಪ್ಲಾನ್ ನಡೆಸ್ತಂತ ಲೇಡಿ ಯಾರು ಅನ್ನೋದನ್ನ ನಿಮ್ ಬಾಯಿಂದ ಹೊರಗಡೆ ಬರ್ಸೋ ತನಕ ನಿಮ್ಮನ್ನ ಬಿಡೋದಿಲ್ಲ ಕಣ್ರೋ ಕಾನ್ಸ್ಟೇಬಲ್ಸ್. ನಿಜ ಹೇಳ್ತೀವಿ ಸರ್. ಏನೋ ನೀನು ಹೇಳ್ತೀಯಾ? ಹೇಳ್ತೀನಿ ಸರ್. ಹೇಳು, ಯಾರು ಆ ಲೇಡಿ? ಪ್ರಿಯಾಂಕಾ ಸರ್. ಅವರೇ ನಮ್ಮ ಕೈಯಿಂದ ಈ ಕೆಲಸನೆಲ್ಲ ಮಾಡಿಸಿದ್ದು ಸರ್. ಕಾನ್ಸ್ಟೇಬಲ್ಸ್ ಹೊಡಿರಿ. ಸರ್ 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 ಬೇಡ ಸರ್, ಪ್ಲೀಸ್ ಸರ್. ಅಯ್ಯೋ ಸರ್, ಸರ್ ಹೇಳಿದ್ವಲ್ಲ ಸರ್. ಸರ್ 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 ಪ್ಲೀಸ್ ಸರ್, ಹೊಡಿಬೇಡಿ ಸರ್. ಸರ್ ಸತ್ಯ ಹೇಳಿದ್ವಲ್ಲ ಸರ್. ಸರ್ ಅಯ್ಯೋ ಸರ್, ಸರ್ ನಿಜ ಹೇಳಿದ್ವಲ್ಲ ಸರ್. ಇನ್ನು ಯಾಕೆ ಹೊಡಿತಿದ್ದೀರಾ? ನಿಜ ಹೇಳಿದ್ರೆ ಬಿಟ್ಬಿಡ್ಬೇಕು, ಆದ್ರೆ ನೀವೇನ್ ಸರ್ ನಾಯಿಗೆ ಹೊಡೆದಂಗೆ ಹೊಡಿತಿದ್ದೀರಾ? ನಿಜ ಹೇಳದೆ ಹೋಗಿದ್ರೆ ಬಿಟ್ಬಿಡ್ತಾ ಇದ್ದೆ. ನಿಜ ಹೇಳಿದ್ರಿ ಅಂತಾನೆ ಚರ್ಮ ಸುಲಿತಾ ಇರೋದು. ಇದ್ಯಾವ ಫಿಟ್ಟಿಂಗ್ ಸರ್? ಪ್ರಿಯಾಂಕಾ ಫಿಟ್ಟಿಂಗ್ ಕಂಡ್ರೋ. ಬಾರಲೇ. ಅಯ್ಯೋ ಸರ್, ಸರ್ ನನ್ನ ಬಗ್ಗೆ ಪೊಲೀಸ್ರ ಹತ್ರ ನಿಜಾನ್ ಬಾಯ್ ಬಿಡ್ತಿರೋ ಇಲ್ವೋ ಅಂತ ಚಿಕ್ಕ ಟೆಸ್ಟ್ ಕಂಡ್ರೋ. ಫೇಲ್ ಆದ್ರಲ್ಲೋ ವೇಸ್ಟ್ ಬಾಡಿಗಳ. ಇದು ಟೆಸ್ಟ್ ಆಗಿರ್ಲಿಲ್ಲ ಮೇಡಮ್, ಟೆಸ್ಟ್ ಮ್ಯಾಚ್ ತರ ಇತ್ತು. ಅರ್ಧ ಜೀವನೇ ಹೋಗಿತ್ತು. ಆ ಮಿಕ್ಕಿರೋ ಅರ್ಧ ಪ್ರಾಣ ಕೂಡ ಹೋಗದೆ ಉಳ್ಕೋಬೇಕು ಅಂದ್ರೆ ಎಲ್ಲಾದ್ರೂ ದೂರ ಹೋಗ್ಬಿಡಿ. ಮತ್ತೆ ನಾನ್ ಕರೆಯೋವರೆಗೂ ಬರಬೇಡಿ. ಆಯ್ತು ಮೇಡಮ್. SI ಸರ್, ಇವ್ರ ಬಗ್ಗೆ ಯಾರೇನಾದ್ರೂ ವಿಚಾರಿಸಿದ್ರೆ ಅದನ್ನೆಲ್ಲ ನಾನು ನೋಡ್ಕೋತೀನಿ ಮೇಡಮ್, ಯು ಡೋಂಟ್ ವರಿ. ದೊಡ್ಡಮ್ಮ, ಇನ್ನೇನು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ದೊಡ್ಡಪ್ಪನ್ಗೆ ಗೊತ್ತಾಗೋಗಿದೆ. ಇರು, ಬೊಟ್ಟು ತಗೊಂಡ್ ಬರ್ತೀನಿ. ಬೇಡ ಆದ್ಯ, ನಿಮ್ ದೊಡ್ಡಪ್ಪ ನನ್ನ ಹಣೆ ಕುಂಕುಮನ
ಅವ್ರ ಕೈಯಿಂದ ಅಳಿಸಿ ಹೋದ ಕ್ಷಣದಿಂದ ಆ ಬೊಟ್ಟು ಒಂದೊಂದು ಹನಿ ಕಣ್ಣೀರಾಗಿ ನನ್ನ ಪ್ರಾಣನೇ ತೆಗಿತಿದೆ ಆದ್ಯ. ಮತ್ತೆ ಅವರೇ ಬಂದು ನನ್ನ ಬರೀ ಹಣೆಯಲ್ಲಿ ಅವರೇ ಕುಂಕುಮ ಇಡೋವರೆಗೂ ನಾನು ಕುಂಕುಮ ಮುಟ್ಟೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದೀನಿ. ನಿಮ್ಮ ಮನಸ್ಸು ವಿಶಾಲವಾದ್ದು ಅತ್ತೆ. ಮಾವನ ಮೇಲೆ ನಿಮ್ಗಿರೋ ಪ್ರೀತಿನ ಅಳಿಯೋದಕ್ಕಾಗಲ್ಲ. ಮಾವನೇ ಬಂದು ನಿಮ್ಮ ಹಣೆಗೆ ಬೊಟ್ಟಿಡಬೇಕು ಅಂತ ನೀವು ಯಾವ ಕ್ಷಣ ಅನ್ಕೊಂಡ್ರೋ ಆ ಕ್ಷಣನೇ ಅದವ್ರು ಕೇಳಿಸ್ತು ಅನ್ಸುತ್ತೆ. ಅದಕ್ಕೆ ಪಾರ್ವತಿ ಅತ್ತೆ ವಿಷಯದಲ್ಲಿ ನಾವ್ಯಾವ ತಪ್ಪು ಮಾಡಿಲ್ಲ ಅಂತ ಆ ಪ್ರಭಾಸಿಂದ ಮಾವನ್ಗೆ ನಿಜ ಗೊತ್ತಾಯ್ತು. ಕೇಳು ದೊಡ್ಡಮ್ಮ, ದೊಡ್ಡಪ್ಪ ನಿನಗೆ ನೋವು ಮಾಡಿದ್ದಾರೆ ಅನ್ನೋ ಪಶ್ಚಾತ್ತಾಪದಲ್ಲಿದ್ದಾರೆ. ದೊಡ್ಡಮ್ಮ ಇಲ್ಲಿ ನೋಡು, ಹತ್ತು ಮುಖ ಹೇಗಾಗಿದೆ ಅಂತ. ಇರು, ತಿನ್ನೋಕೇನಾದ್ರೂ ತರ್ತೀನಿ. ಆದ್ಯ, ಮದುವೆ ಮಾಡ್ಕೊಂಡು ಹೋದ್ಮೇಲೆ ಮೊದಲನೇ ಸಲ ರಾಜೇಶ್ ಶೌರ್ಯ ಇಬ್ರು ನಮ್ಮನೆಗೆ ಬಂದಿದ್ದಾರೆ. ಅವ್ರಿಗೇನ್ ಬೇಕೋ ಅದ್ರ ಕಡೆ ಗಮನ ಕೊಡಿ. ರಾಜಿ ಬಂದಿದ್ದಾಳ? ಸರಿ ದೊಡ್ಡಮ್ಮ, ನಾನು ನೋಡ್ಕೋತೀನಿ. ಇದೆಲ್ಲ ರಾಜಿ ಕಣ್ಮುಂದೆನೆ ನಡೀತಾ? ಈಗ್ಲೇ ಹೋಗಿ ಕೇಳ್ತೀನಿ. ಅದ್ಯ, ಇವಾಗೇನ್ ಬೇಡ ಅದ್ಯ. ರಾಜಿ, ರಾಜಿ, ಟವಲ್ ಮರ್ತೋದೆ ನಾನು. ರಾಜಿ, ಟವಲ್ ತಗೊಂಡ್ ಬಾ. ಸರಿ ಸರ್. ರಾಜಿ, ರಾಜಿ, ಟವಲ್ ಕೊಡು ರಾಜಿ. ರಾಜಿ, ಟವಲ್ ಕೊಡು. ರಾಜಿ, ರಾಜಿ, ಟವಲ್. ರಾಜಿ, ಟವಲ್ ಕೊಡು ರಾಜಿ. ಏಯ್ ರಾಜಿ, ಏಯ್ ರಾಜಿ. ಸಿಕ್ಬಿಡ್ತು. ರಾಜಿ, ಬಿಡ್ತೀಯೋ ಇಲ್ಲ ನಾನು ನಿನ್ನ ಒಳಗೆ ಹೇಳ್ಕೊಳ್ಳೋ. ಏಯ್ ರಾಜಿ, ಬಿಡ್ತೀಯೋ? ಏಯ್ ಬರ್ತಾ ಇದ್ದೀನಿ ಸರ್.
ಗೆಡ್ಡ ಬದಲಾಯಿಸಿದ್ರು ಗ್ರಾಚಾರ ತಪ್ಪಿಲ್ಲ. ನನ್ನ ಫೇವರ್ ಆಗಿ ಏನಾದ್ರೂ ಪ್ಲಾನ್ ಮಾಡಿದ್ರೆ ಪ್ರತಿ ಸಲ ಇವ್ರ ಫೇವರ್ ಆಗಿ ಆಗ್ತಿದೆ. ಛೀ. ಎಪ್ಸು ಏಯ್ ನನ್ನಲ್ವು. ಮತ್ತೆ ಅವ್ರನ್ನ ಎಪ್ಸು ಅಂದೆ. ಅವ್ರನ್ನ ಗಿಣಿಯರ ಗಿಣಿನ ಎಬ್ಬರ್ಸದ್ ಸರಿನಾ? ಅಂದ್ರೆ ಗಿಣಿ ಎಲ್ಲಿದೆ? ಅರಗಿಣಿ ಎಲ್ಲಿದೆ? ನೀನು ಅರಗಿಣಿ, ನೀನು ಗಿಣಿನಾ? ನೀನು ಮುಮ್ತಾಜ್, ನೀನು ಶಹಜಹಾನಾ? ನಿನ್ನ ನನ್ನ ಒಂದು ಪ್ರಶ್ನೆ ಕೇಳ? ಕೇಳು. ಈ ತರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರೆ ಹೇಗಿದೆ? ಕೋಪ ಬರ್ತಿದೆ, ಕಣ್ಣು ಉರಿತಾ ಇದೆ. ಇನ್ ಸ್ವಲ್ಪ ಹೊತ್ತಾದ್ರೆ ಖಾರದ ಪುಡಿ ಹಾಕ್ತೀನಿ. ಎಪ್ಸೋ. ಅಮ್ಮ, ರಿಯಾಲಿಟಿಗಿಂತ ಇಮ್ಯಾಜಿನೇಷನ್ ಚೆನ್ನಾಗಿದೆ. ಹೀಗೆ ನಾನು ನಿನ್ ಮೇಲಿದ್ರೆ ನಿನ್ಗೇನು ಅನ್ನಿಸ್ತಿಲ್ವಾ? ಅನ್ನಿಸ್ತಾ ಇದೆ. ಹೇ ತರ್ಲೆ, ರೊಮ್ಯಾಂಟಿಕ್ ಫೆಲೋ. ಏನ್ ಅನ್ನಿಸ್ತಾ ಇದೆ? ಹೇಳ್ಬೇಕಾ? ಹೇಳು. ಭಾರ ಅನ್ನಿಸ್ತಾ ಇದ್ಯಾ? ಆದ್ಯ ಹೇಳ್ತಿದ್ರೆ ಕೇಳಿಸ್ತಿಲ್ವಾ? ಓಕೆ ಓಕೆ. ಅವ್ರ ನೆಪ್ಸೋ. ಪಾಪ ಡಿಸ್ಟರ್ಬ್ ಮಾಡೋದು ತಪ್ಪಲ್ವಾ? ನಿನಗೆ ಹೇಳೋ ದೊಡ್ಡ ವೇಸ್ಟ್. ಬೇಡ ಆದ್ಯ. ಅಯ್ಯೋ, ಹಾಯ್ ಆದ್ಯ. ಈಗ ಹಾಯ್ ರಾಜಿ. ಯಾವಾಗ ಬಂದಿದ್ದು? ನಿನ್ ಜೊತೆನೆ ತಾನೆ ಬಂದಿದ್ದು. ನಿನ್ನಲ್ಲ. ಓ, ನಮ್ಮನೆ ಕೇಳ್ತಿರೋದು. ಬೆಳಗ್ಗೆ ಬಂದ್ವಿ. ಇಲ್ಲಿಗೆ ಯಾಕೆ ಬಂದೆ? ಅದಾ, ಏನೂ ಇಲ್ಲ. ಹೋಲಿ ಬರ್ತಿತ್ತಲ್ಲ, ಅಡುಗೆ ಏನ್ ಮಾಡ್ಲಿ ಅಂತ ಕೇಳೋಣ ಅಂತ. ಆಹಾ, ಅದಕ್ಕೋಸ್ಕರ ಬಂದ್ಯಾ? ಸೂಪರ್. ಅದಕ್ಕಲ್ಲ. ಮತ್ತೆ ಹೇಳು. ನಿನಗೆ ಗೊತ್ತಿಲ್ವಾ? ನನಗೆ ನೀನ್ ಹೇಳ್ದೆ ಹೋದ್ರೆ ನಂಗೆ ಹೇಗೆ ಗೊತ್ತಾಗತ್ತೆ? ತಿಳ್ಕೋಬೇಕು. ಅದೇ ಕೆಲ್ಸನ ನಂಗೆ.
ದೊಡ್ಡಪ್ಪ ಬಂದಿದ್ರು, ಅವ್ರನ್ನ ಹೋಗಕ್ ಬಿಡದೆ ತಡಿಬೋದಿತ್ತಲ್ವಾ? ನಾನಾ? ನಮ್ ತಾತನ ಆಸ್ತಿ ಅಂತ ಕುಣಿತಾ ಇದ್ಯಲ್ಲ. ಆಗ ನಮ್ಮಪ್ಪ ಹೋಗ್ತಿರುವಾಗ ಯಾಕೆ ತಡಿಲಿಲ್ಲ ನೀನು? ಅವ್ರಿಬ್ರ ನಡುವೆ ಅಷ್ಟೊಂದೆಲ್ಲ ನಡೀತಿದ್ರೆ ನೀನೇನು ಮಾಡ್ಲೇ ಇಲ್ವಾ? ಮಾಡಿದ್ದೆಲ್ಲ ನೀನು, ಈಗ ಅನ್ನೋದ್ ಮಾತ್ರ ನನ್ನನ್ನ. ಅವತ್ತು ನಾನ್ ಹಾಗೆ ಹೇಳಿದಕ್ ಕಾರಣ ದೊಡ್ಡಪ್ಪ ದೊಡ್ಡಮ್ಮ ಬೇರೆ ಆಗ್ಬಾರ್ದು ಅಂತಾನೆ. ಏನ್ ಸೇನು? ಹೌದು ಹೌದು. ಏನ್ ಹೌದು? ಮದ್ವೆ ಆದಾಗಿಂದ ನನ್ ಗಂಡನ್ ಜೊತೆ ಸಂತೋಷವಾಗಿ ಸಂಸಾರನೂ ಮಾಡಕ್ಕಾಗ್ದೆ ನಿಮ್ ಜೊತೆ ಅಳ್ತಾನೆ ಇದೀನಲ್ಲ, ಅದ್ ಸಾಲ್ದಾ? ಕಟ್ಕೊಂಡಿರೋನು ನಿನಗ್ ಮಾತ್ರನೇ ಅಲ್ಲ, ನನಗೂ ಇದಾನೆ ಒಬ್ಬ ಸನ್ಯಾಸಿ. ನಾನು ಸನ್ಯಾಸಿನ? ಸನ್ಯಾಸಿ ಬ್ರೋ? ಏನು ಬ್ರೋ ಪಾಪ. ಏನು ಏನು ಹಾ ಏನು ಏನು ಏನು? ರಾಜಿ, ರಾಜಿ. ಬಿಡು ನನ್ನ. ಸರ್, ಇವತ್ತೇನೋ ಒಂದ್ ತೀರ್ಮಾನ ಆಗ್ಲಿ ಸರ್. ಬಿಡಿ ಸರ್. ರಾಜಿ, ನಿನ್ಗೆ ಸರಿಯಾಗಿ ರಾಜಿ. ಪಾಠ ಕಲ್ಸಿ ಕಲಿಸ್ತೀನಿ. ನೋಡ್ತೀನಿ ನೀನು ನಿನ್ನ ಹಸ್ಬೆಂಡ್ ಹೇಗ್ ಸಂತೋಷವಾಗಿರ್ತೀರೋ ನೋಡ್ತೀನಿ. ನೋಡು, ನಾನಿನ್ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿರ್ತೀನಾ? ನೀನು ನಿನ್ ಗಂಡನ್ ಜೊತೆ ಹೇಗ್ ಹ್ಯಾಪಿಯಾಗಿರ್ತೀಯ ಅಂತ ನಾನು ನೋಡೇ ಬಿಡ್ತೀನಿ. ಏ ರಾಜಿ, ರಾಜಿ ಒಂದ್ ನಿಮಿಷ. ರಾಜಿ, ಏನಂದ್ರೆ ಸರ್ ಬಿಡಿ ಸರ್, ಬಿಡಿ ಸರ್. ಇವ್ರೇನಿದೆ ಈ ತರ ಜಗಳ ಮಾಡ್ತಿದ್ದಾರೆ? ಬಿಡಿ ಸೀನು. ನೋಡು ಬಾ. ರಾಜಿ, ನೋಡಿ ಸರ್, ಬಿಡು ಸೀನು. ರಾಜಿ, ಏನೋ ತೀರ್ಮಾನ ರಾಜಿ, ರಾಜಿ, ಬೇಡ ರಾಜಿ, ಆಗ್ಲಿ ಸರ್. ರಾಜಿ, ಸುಮ್ನಿರು. ಏನೇನು? ರಾಜಿ, ನಿನ್ನ ರಾಜಿ, 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 ನಿನ್ನ ನಾನು ರಾಜಿ, ಬಿಡಿ ಇವತ್ತು. ರಾಜಿ, ರಾಜಿ, ಸರ್, ರಾಜಿ, ಏಯ್, ಬಿಡಿ ಸರ್. ಬಿಡಿ ಸರ್. ರಾಜಿ. ಏನು ಇವತ್ತು ಕಾಣಿಸ್ತೀನಿ ನೋಡು. ಏಯ್, ರಾಜಿ. ಏನಿದು? ಇವ್ರ ಮಧ್ಯೆ ಇರೋ ಜಗಳನ ನನ್ ಬುದ್ಧಿ ಉಪಯೋಗಿಸಿ ಇನ್ನು ಜಾಸ್ತಿ ಮಾಡಿದ್ರೆ ಸಾಕು. ಆಗ ಶೌರ್ಯ ರಾಜಿ ಇಬ್ರು ಒಟ್ಟಿಗೆ ಇಲ್ದಿರೋ ತರ ಮಾಡಿದ್ರೆ ಸಾಕು. ಅತ್ತೆ, ಅಡಿಗೆ ಎಲ್ಲ ರೆಡಿ ಆಗಿದೆ. ನಾನು ಹೋಗಿ ಭಾವನವ್ರನ್ನ ಕರಿತೀನಿ. ನಾನೇ ಕರಿತೀನಿ ಬಿಡು. ಬೇರೆ ಕೆಲಸ ಎಲ್ಲ ನೋಡ್ಕೋ. ರಾಜು, ಅಮ್ಮ ಊಟ ಮಾಡುವಂತೆ ಬಾಪ್ಪ. ಬೇಡಮ್ಮ. ಯಾವ ತಪ್ಪು ಮಾಡದಿರೋ ಜಾನಕಿನ ಎಷ್ಟು ಮಾತನ್ಬಿಟ್ನಮ್ಮ. ಆ ಮಾತುಗಳಿಂದ ಆದ ನೋವನ್ನ ಆ ಜಾನಕಿ ಎಷ್ಟು ದಿನದಿಂದ ಅನುಭವಿಸ್ತಾ ಇದ್ದಾಳೋ ಏನೋ. ಇಷ್ಟು ದಿನ ಅವಳ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಅವಳ ಜೊತೆ ತುಂಬಾ ಕೆಟ್ಟದಾಗಿ ನಡ್ಕೊಂಡಮ್ಮ. ಅವಳನ್ನ ದುಃಖದಲ್ಲಿ ಅಳೋ ಹಾಗೆ ಮಾಡಿರೋ ನಾನು ಅದನ್ನೆಲ್ಲ ಮರ್ತು ಹೋಗಿ ಊಟ ಮಾಡಿ ಹೊಟ್ಟೆನ ಹೇಗಮ್ಮ ತುಂಬಿಸ್ಕೊಳ್ಳಿ. ಬೇಡಮ್ಮ. ನೀನ್ ಅಷ್ಟೊಂದು ನೋವು ಪಡೋಂತ ಅವಶ್ಯಕತೆ ಇಲ್ಲ. ಪಾರ್ವತಿ ವಿಷಯದಲ್ಲಿ ಆ ಜಾನಕಿ ತಪ್ಪು ಮಾಡದೇ ಇರ್ಬೋದು, ನಾವು ಅಪಾರ್ಥ ಮಾಡ್ಕೊಂಡಿರ್ಬೋದು. ಆದ್ರೆ ಬೇರೆ ವಿಷಯದಲ್ಲಿ ಜಾನಕಿನ ಕ್ಷಮಿಸಕ್ ಆಗದೆ ಇರೋಂಥ ತಪ್ಪು ತುಂಬಾ ಮಾಡಿದಾಳೆ. ಅಮ್ಮ, ಹೌದು ರಾಜು, ನೀನ್ ಇಷ್ಟೆಲ್ಲ ಪಶ್ಚಾತ್ತಾಪ ಪಡ್ತಾ ನೋವು ಪಡ್ತಾ ಅವಳ ಬಗ್ಗೆ ಅಷ್ಟೆಲ್ಲ ಯೋಚಿಸ್ತಿದ್ಯಾ. ಆದ್ರೆ ನಿನ್ ಬಗ್ಗೆ ಯಾವತ್ತಾದ್ರೂ ಯೋಚಿಸಿದಾಳ ಅವಳು? ಇಲ್ಲ, ಯಾವತ್ತೂ ಯೋಚಿಸಿಲ್ಲ, ಮುಂದಕ್ಕೂ ಯೋಚಿಸಲ್ಲ. ತಾಳಿ ಕಟ್ಟಿರೋ ನಿನಗೆಂತ ಜೊತೆಲಿ ಹುಟ್ಟಿರೋ ತಂಗಿನೇ ಹೆಚ್ಚು ಅನ್ನೋ ರೀತಿ ನಡ್ಕೊಂಡ್ಲು. ಹಾಗೆ ಮಾಡಿನೇ ಅಲ್ವಾ ಆವತ್ತು ಅಮೆರಿಕಾ ಕೂಡ ಹೋಗಿದ್ದು. ಆ ತಂಗಿ ಮಗಳನ್ನ ಇಲ್ಲಿ ಕರ್ಕೊಂಡು ಬಂದು ನಮ್ಮ ತಲೆ ಮೇಲೆ ಕೂರ್ಸಿದ್ಲು. ಆಮೇಲೆ ಅವಳಿಂದಾಗಿ ನಮ್ಮನೇಲಿ ಏನೇನೆಲ್ಲ ನಡೀತು ಅಂತ ನಿನಗೆ ಗೊತ್ತಲ್ವಾ ಅಣ್ಣ? ತಂಗಿ ಮಗಳಿಗೆ ಕೊಡೋ ಅಂತ ಬೆಲೆ ಕಟ್ಕೊಂಡಿರೋ ಗಂಡನಿಗೆ ಕೊಡಲ್ಲ.
ತಂಗಿ ಕೊಟ್ಟಿರೋ ಮಾತಿಗೋಸ್ಕರ ಆ ಆದ್ಯನ್ ಜೊತೆನೇ ಇರ್ತೀನಿ ಅಂತಾಳೆ.